news. Now the news in detail. Pompey College Aikala will be conducting national seminar on nationalism as a religion. Trends in India on 19th and 20th December at Pompey College Aikala. Said Dr. John Clarence Miranda, the principal, addressing a press meet at the press. Pompey College Aikala will be conducting national seminar on nationalism as a religion. Trends in India on 19th and 20th December at Pompey College Aikala, said Dr. John Clarence Miranda, principal, addressing a press meet. The seminar, we also said, the seminar will have 7 plenary sessions and 1 parallel paper presentation session. Eminent scholars in the area of nationalism from across country will take part in the seminar as resource persons and panelists. Professor Anand Teltumbede, Dr. M. Madhav Prasad, Professor Aloysius, Dr. K. Satyanarayan, professors from Mangalore University, Dr. R. Shashidhar, Dr. Rajaram Tolpadi, Dr. B. Shivaram Shetty from the Department of Studies in Canada will present their perspectives on the topic, the dialectic between nationalism and religion, contesting perspectives of nationalism, Gandhi and Savarkar, and Rashtra Dharma Samkirana Samasya, respectively. Apart from these, 50 delegates will present the papers on various sub-themes in parallel sessions. Around 200 delegates comprising academic activities, research scholars and students from different states of the country will participate and deliberate on issues pertaining to nationalism. ಕಾಲೇಜಿನಲ್ಲಿ ಈ ರಾಷ್ಟ್ರ ಮಟ್ಟದ ವಿಚಾರ ಸಂಕಿರಣ ನ್ಯಾಷನಲಿಸಂ ಆಸ್ ಎ ರಿಲಿಜನ್ ಟ್ರೆಂಡ್ಸ್ ಇನ್ ಇಂಡಿಯಾ, ಧರ್ಮವಾಗಿ ರಾಷ್ಟ್ರೀಯವಾದ ಭಾರತದಲ್ಲಿನ ವಿದ್ಯಮಾನಗಳು ಎಂಬ ವಿಷಯದ ಕುರಿತು ರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ಆಯೋಜಿಸಿದ್ದೇವೆ. ವಿಶ್ವವಿಖ್ಯಾತ ತಜ್ಞರು ಅಂದರೆ ಸಾಮಾಜಿಕ ಕಾರ್ಯಕರ್ತ, ವಿಚಾರವಾದಿ ಹಾಗೂ ಶ್ರೇಷ್ಠ ಶೈವಾಂಗಿ ಕೃತಿಯ ಲೇಖಕರಾದ ಪ್ರಸ್ತುತ ವಿನೋದ್ ಗುಪ್ತಾ ಸ್ಕೂಲ್ ಆಫ್ ಮ್ಯಾನೇಜ್ಮೆಂಟ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್, ಖರಗ್ಪುರ್ ಇಲ್ಲಿ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಆನಂದ್ ತೇಲ್ತುಂಬೆ ಇವರು ಈ ವಿಚಾರ ಸಂಕಿರಣವನ್ನು ಉದ್ಘಾಟಿಸಿ ದಿಕ್ಸೂಚಿ ಭಾಷಣವನ್ನು ಮಾಡಿರುವರು. ಅದೇ ರೀತಿ ಬಹಳ ಹೆಸರು ಮಾಡಿದಂತಹ ಖ್ಯಾತಿ ಹೊಂದಿದಂತಹ ತಜ್ಞರು ಡಾಕ್ಟರ್ ಎಸ್ ಮಾಧವ್ ಪ್ರಸಾದ್ ಹಾಗೂ ಡಾಕ್ಟರ್ ಜಿ ಅಲೋಯಸಿಯಸ್, ಅದೇ ರೀತಿ ಡಾಕ್ಟರ್ ಎಸ್ ಸತ್ಯನಾರಾಯಣ ಹಾಗೂ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದ ಡಾಕ್ಟರ್ ಆರ್ ಶಶಿಧರ್, ಅಂತೆಯೇ ಡಾಕ್ಟರ್ ರಾಜರಾಮ್ ತೋಳ್ಪಾಡಿ ಹಾಗೂ ಡಾಕ್ಟರ್ ಬಿ ಶಿವರಾಮ್ ಶೆಟ್ಟಿ ಇಂಥ ಶ್ರೇಷ್ಠ ವಿದ್ವಾಂಸರು ಸಾಹಿತಿಗಳು ಇವರು ಈ ಒಂದು ವಿಚಾರ ಸಂಕಿರಣದಲ್ಲಿ ಭಾಗವಹಿಸುತ್ತಿದ್ದಾರೆ. ತಾವೆಲ್ಲರೂ ಈ ವಿಚಾರ ಸಂಕಿರಣಕ್ಕೆ ಬಂದು ನಮ್ಮ ಜೊತೆಗಿದ್ದು ಈ ವಿಚಾರ ಸಂಕಿರಣದ ಮಹತ್ವ. Dharmashastra Bhajan Mandir Kulshekar Jyotinagar Yuva Seva Samiti Ayyappa Bhakta Vrinda has organized Deepotsava and Kendal Seve under the guidance of Sri Kunjera Guru Swami on December 20th and 21st, said Advocate Ram Prasad, addressing a press meet at the Press Club Patrika Bhavan in Mangalore. ಮಾಲಾಧಾರಣೆ ಮಾಡಿ ಶಬರಿಮಲೆ ಯಾತ್ರೆ ಕೈಗೊಂಡು 25 ವರ್ಷ ಆಗುವಂತಹ ಈ ಸಂದರ್ಭದಲ್ಲಿ ವಿಶೇಷವಾಗಿ ಶ್ರೀ ಅಯ್ಯಪ್ಪ ಸ್ವಾಮಿಗೆ ದೀಪೋತ್ಸವ, ದೀಪಾರಾಧನೆ ಹಾಗೂ ಕೆಂಡ ಸೇವೆ ಮಾಡಬೇಕೆಂಬ ಒಂದು ಸಂಕಲ್ಪ ಮಾಡಿಕೊಂಡು ಈ ನಿಟ್ಟಿನಲ್ಲಿ ನಾವು ಇದೇ ಬರುವ ಶನಿವಾರ 20/12/2014 ಶ್ರೀ ಮಂದಿರದಲ್ಲಿ ಅಯ್ಯಪ್ಪ ಸ್ವಾಮಿಗೆ ದೀಪೋತ್ಸವ ಹಾಗೂ ಕೆಂಡ ಸೇವೆಯನ್ನು ಹಮ್ಮಿಕೊಂಡಿದ್ದೇವೆ. ಅಂದು ಬೆಳಿಗ್ಗೆ 10 ಗಂಟೆಗೆ ಗಣಪತಿ ಪೂಜೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ಆನಂತರ ಭಜನೆ ಕಾರ್ಯಕ್ರಮ ಆಗ್ತದೆ. ಮಧ್ಯಾಹ್ನ 12 ಗಂಟೆಗೆ ಮಹಾಪೂಜೆ ಆಗಿ ತದನಂತರ ಸಾರ್ವಜನಿಕ ಅನ್ನ ಸಂತರ್ಪಣ ಕ್ಷೇತ್ರದಲ್ಲಿ ನಡೆಯಲಿದೆ. ಸಾಯಂಕಾಲ 6 ಗಂಟೆಗೆ ಶ್ರೀ ದೀಪೋತ್ಸವದ ಪ್ರಯುಕ್ತ ವಿಶೇಷ ಪಾಲೆಕೊಂಬು ಮೆರವಣಿಗೆಯನ್ನ ಕುಲಶೇಖರ ಶ್ರೀ ವೀರನಾರಾಯಣ ದೇವಸ್ಥಾನದಿಂದ ಶ್ರೀ ಮಂದಿರಕ್ಕೆ ವಿವಿಧ ಚಂದ ವಾದನಗಳೊಂದಿಗೆ ಸಾಗುವಂತಹ ಮೆರವಣಿಗೆ ಸಾಗಲಿದೆ. ರಾತ್ರಿ 7 ಗಂಟೆಗೆ ಸ್ವಾಮಿಗೆ ದೀಪಾರಾಧನೆ ಹಾಗೂ ದೀಪೋತ್ಸವ ಕಾರ್ಯಕ್ರಮ ನಡೆಯಲಿದೆ. ಆ ನಂತರ ಮಂದಿರದ ಮಾತೃಮಂಡಳಿ ಹಾಗೂ ಭಕ್ತ ವೃಂದದವರಿಂದ ಭಜನೆ ಕಾರ್ಯಕ್ರಮ ನಡೆಯುತ್ತದೆ. ರಾತ್ರಿ 10 ಗಂಟೆಗೆ ಗಣಪತಿ ಪೂಜೆ, 11:15ಕ್ಕೆ ಮಹಾಪೂಜೆಯಾಗಿ ರಾತ್ರಿ 12:05ಕ್ಕೆ ಅಗ್ನಿ ಪ್ರತಿಷ್ಠೆ ಆಗಲಿದೆ.
ರಾತ್ರಿ 2:30 ಗಂಟೆಗೆ ಅಂದರೆ 21ನೇ ತಾರೀಕಿನಂದು ದೇವಿ ದರ್ಶನ ರಾತ್ರಿ 2:30 ಗಂಟೆಗೆ ದೇವಿ ದರ್ಶನ ಆಗ್ತದೆ. 3:30 ಗಂಟೆಗೆ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ಬಾಬಾ ದರ್ಶನ ಆಗಿ 4:30 ಗಂಟೆಗೆ ವಿಶೇಷ ಕೆಂಡ ಸೇವೆ ಜರಗಲಿದೆ. ಬೆಳಿಗ್ಗೆ 6 ಗಂಟೆಗೆ ಮಹಾಪೂಜೆಯೊಂದಿಗೆ ಕಾರ್ಯಕ್ರಮ ಮುಕ್ತಾಯವಾಗುತ್ತದೆ. Hi, this is John Abraham and you're watching Coastal Times. Red Rocks India Domicile Projects presents Red Rocks Blueberry Greens Residential Layout, Airport Road, Blueberry Hills, Yeyadi. Plots start from 3.5 to 25 cents. Just 1,599 rupees per square feet onwards. Wide asphalted road for each plot, surrounded by greenery, situated at a pollution-free and quiet area. Plots as per Vastu. Contact Property Deals Marketing and Project Management Company, Airport Road, Yeyadi, Mangalore. ಪುಟ್ಟಸ್ವಾಮಿ ಮಗನ ಸ್ಕೂಲ್ ಫೀಸ್ಗೆ ಹಣ ಎಲ್ಲಿಂದ ಒಟ್ಟು ಮಾಡೋದು ಅಂತ ಟೆನ್ಷನ್. ಕೊನೆಗೆ ಪರಿಹಾರ ಅವ್ರ ಮನೇಲೇ ಇತ್ತು. ಭದ್ರವಾಗಿಟ್ಟಿರೋ ಚಿನ್ನವನ್ನ ಸರಿಯಾದ ಜಾಗದಲ್ಲಿ ಸರಿಯಾದ ಸಮಯದಲ್ಲಿ ಉಪಯೋಗಿಸಿದ್ರು. ಕರ್ನಾಟಕ ಬ್ಯಾಂಕ್ ನ ಚಿನ್ನಾಭರಣಗಳ ಸಾಲದ ಮೇಲೆ ಕಡಿಮೆ ಬಡ್ಡಿ ದರ, ಚಿನ್ನದ ಮೇಲೆ ಅಧಿಕ ಸಾಲ, ಕ್ಷಿಪ್ರ ಮಂಜೂರಾತಿ. ಇಷ್ಟೇ ಅಲ್ಲ, ಪಡೆಯಿರಿ ಚಿನ್ನಾಭರಣಗಳ ಮೇಲೆ ಕೃಷಿ ಸಾಲ ವಿಶೇಷ ರಿಯಾಯಿತಿ ಬಡ್ಡಿ ದರದಲ್ಲಿ. ಈಗ ಥ್ಯಾಂಕ್ಸ್ ಹೇಳ್ತಿದ್ದಾರೆ ಪುಟ್ಟಸ್ವಾಮಿ ಕರ್ನಾಟಕ ಬ್ಯಾಂಕ್ಗೆ. ಕರ್ನಾಟಕ ಬ್ಯಾಂಕ್ ನಿಮ್ಮ ಕುಟುಂಬದ ಬ್ಯಾಂಕ್, ಭಾರತದಾದ್ಯಂತ. One looks back with pride and wonder on the transformation that has taken place at Kankanadi, from a single dispensary to a super speciality hospital, from 20 beds to 1,050 beds, from 10 health workers to over 1,500 doctors, nurses, technical staff and over 2,000 students. Father Muller is a byword today for service and dedication, for specific burning of cancer cells at their locations. We have all precision equipments and instruments for both invasive and non-invasive surgical procedures and diagnosis, including high reduction X-ray, ultrasonic color Doppler, CT scan and MRI machines. The operation theaters are equipped with contemporary equipment, high-tech intensive care units, neo and postnatal units, burns unit, cath lab and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. In all, we have 32 super specialty services including chest and allergy, de-addiction and counseling, dialysis and mammography. Garcia Designs, a dreamland of furniture. Decorate with exclusive range of furniture from Garcia. Now attractive variety of furniture with unique designs and ready to fit your living place. Exclusive range of furniture for ultra-modern houses and corporate offices. Have your dream design furniture. Get a new look in your office by exclusive range of office furniture. The designers offer your furniture needs under one roof. Patronize our exclusive imported furniture shop Garcia Designs at Garcia Design Complex, Vijay Church Cross Road, Vijay, Mangalore. Observing Vijay Devas in the city, the tribute ceremony was held at the War Memorial in Circuit House, Kadri Hills, Mangalore at 9 a.m. where people of various walks of life paid their tribute by placing wreaths and flowers in a ceremonious manner. In the city, the tribute ceremony was held at the War Memorial across from Circuit House, Kadri Hills at 9 a.m. where ex-servicemen with their families, members, VIPs, members of district administration, students and general public assembled to pay respect to the martyrs. Wreath and floral tributes were done by the students, NCC and others, followed the same done by armed forces veterans and VIPs. Invited guests were also given a chance to play floral tributes. DC AB Ibrahim in his speech said,
that citizens should support and encourage the servicemen who are put hard work and put their lives in harm while defending our nation. Their efforts and service needs to be appreciated and commended. We need to support these ex-servicemen in their upcoming projects. ಮಹತ್ ಕಾರ್ಯವಾದಂತಹ ಒಂದು ದೊಡ್ಡ ಒಂದು ಕ್ರಾಂತಿಯನ್ನೇ ಮಾಡಿ ಒಂದು ಆ ಒಂದು ಯುದ್ಧದಲ್ಲಿ ವಿಜಯಗಳು ಖಂಡಿತವಾಗಿ ಕೂಡ ಆ ವಿಜಯದ ಬಗ್ಗೆ ನಾವು ಕೂಡ ಹೆಮ್ಮೆ ಪಡಬೇಕಂತ ಒಂದು ವಿಷಯ. ಆ ವಿಜಯ ಜೊತೆಯಲ್ಲೇ ಜಿಲ್ಲಾ ಒಪ್ಪಂದ ಜಗತ್ತಿಗೆ ನಾವು ಗೆಲ್ಲುತ್ತೇವೆ, ಜೊತೆಯಲ್ಲೇ ಸಹಭಾಗಿಯನ್ನು ಕೂಡ ಮಾಡ್ತೇವೆ. ಪಂಚಶೀಲ ತತ್ವದೊಂದಿಗೆ ಜಯಿಸಿರುವಂತಹದಲ್ಲಿ ಯುದ್ಧ ಕೇಂದ್ರವನ್ನು ವಾಪಸ್ ಕೊಡುವ ಮುಖಾಂತರ ೊಂದಿಗೆ ಶಾಂತಿ ಸಹಭಾಗಿಗಳನ್ನು ಮಾಡುವಂತಹ ಮುಖಾಂತರ ಗಾಂಧೀಜಿ ತತ್ವವನ್ನು, ಅಹಿಂಸಾ ತತ್ವವನ್ನು, ಜೊತೆಯಲ್ಲೇ ನೆಹರೂರವರ ಪಂಚಶೀಲ ತತ್ವವನ್ನು ಕೂಡ ಜಗತ್ತಿಗೆ ಸಾರಿ ಹೇಳುತ್ತಾ ಭಾರತವನ್ನು ಜಗತ್ತಿನ ಪ್ರಮುಖ ದೇಶವನ್ನಾಗಿ ಮಾಡುವಂತಹ ಈ ಒಂದು ಮೈಲಲ್ಲಾಗಿರುವಂತಹ ದಿನದಲ್ಲಿ ಎಲ್ಲರಿಗೂ ಕೂಡ ಈ ಒಂದು ಶುಭಾಶಯಗಳನ್ನು. Akhila Bharat Mundala Yuva Vedike has organized Mundala Sammelan on 21st December from 4 p.m. at the Mangalore Nehru Maidan, said President Raghuveer J. Babu Gute addressing the press. ಕಳೆದ ಹಲವಾರು ವರ್ಷಗಳಿಂದ ಗ್ರಾಮ ಸಭೆಯ ಮೂಲಕ ಈ ಯುವ ವೇದಿಕೆಯನ್ನ ನಾವು ಪ್ರಾರಂಭಿಸುವ ಮೊದಲು 2010ರಲ್ಲಿ ಈ ಅಖಿಲ ಭಾರತ ಮುಂಡಾಳ ವೇದಿಕೆ ಉದ್ಘಾಟನೆಗೊಂಡು ಕಳೆದ 5 ವರ್ಷಗಳಲ್ಲಿ ಹಲವಾರು ಸಾಮಾಜಿಕವಾದ, ಧಾರ್ಮಿಕವಾದ ಮತ್ತು ರಾಜಕೀಯವಾಗಿ, ಸಾಂಸ್ಕೃತಿಕವಾಗಿ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡು ಬಂದಿದ್ದೇವೆ. ಮುಖ್ಯವಾಗಿ ನಮ್ಮನ್ನ ದಲಿತರನ್ನ ಉದ್ಧಾರ ಮಾಡಿದಂತಹ ದಲಿತೋದ್ಧಾರಕರಾದ ಪರಮ ಪೂಜನೀಯ ರಂಗರಾಯರ ಜನ್ಮ ದಿನಾಚರಣೆ ನಾವು ಅಖಿಲ ಭಾರತ ಮುಂಡಾಳ ವೇದಿಕೆಯಿಂದ ವರ್ಷವ್ಯಾಪಿ ವಿಜೃಂಭಣೆಯಿಂದ ಆಚರಿಸಿಕೊಂಡು ಬಂದಿದ್ದೇವೆ. ಈ ವರ್ಷ 2014ರಲ್ಲಿ ಮುಂಡಾಳ ಯುವೇದಿಕೆ ವತಿಯಿಂದ ನಾವು ರಂಗರಾಯರ ಜನ್ಮ ದಿನಾಚರಣೆಯನ್ನ ಜಿಲ್ಲಾಡಳಿತ ಮೂಲಕವಾಗಿ ಆಚರಿಸಬೇಕೆಂದು ನಾವು ಜಿಲ್ಲಾಡಳಿತವನ್ನು ಒತ್ತಾಯಿಸಿದಾಗ ಉಸ್ತುವಾರಿ ಸಚಿವರು, ಆರೋಗ್ಯ ಸಚಿವರ ಮತ್ತು ಜಿಲ್ಲಾಧಿಕಾರಿಗಳ ಸಹಕಾರದೊಂದಿಗೆ ಈ ವರ್ಷ ನಾವು ರಂಗರಾಯರ ಕಾರ್ಯಕ್ರಮವನ್ನ
ವಿಜೃಂಭಣೆಯಿಂದ ಜಿಲ್ಲಾಡಳಿತ ಮೂಲಕ ಮಾಡುವಂತೆ ನಾವು ಅಖಿಲ ಭಾರತ ಮುಂದಾಳುವ ವೇದಿಕೆಯಿಂದ ಮಾಡುವಂತೆ ಯಶಸ್ವಿಯಾಗಿದೆ. ಈ ಮೂಲಕ ನಾವು ಅವರ ಜನ್ಮದಿನಾಚರಣೆಯು ಗಲ್ವಾಲ್ ಆಸ್ಪತ್ರೆಯ ಮಕ್ಕಳ ವಿಭಾಗಕ್ಕೆ ಕುಡಿಯುವ ನೀರಿನ ಟ್ಯಾಂಕ್ ಅನ್ನು ಮತ್ತು ಕಾಪಿಕಾಡ್ ಅಂಗಡಿ ಶಾಲೆಗೆ ನೀರು ಸಂಗ್ರಹಿಸುವಂತಹ ಟ್ಯಾಂಕ್ ಅನ್ನು ಮತ್ತು ಕೋಡಿಕಲ್ ಶಾಲೆಗೆ ಗುರುತಿ ಚಿಹ್ನ ಅನ್ನು ನೀಡಿದ್ದೇವೆ. ಮಾತ್ರವಲ್ಲದೆ ಈ ಮುಂದಾಳ ವೇದಿಕೆಯಿಂದ ಅಂಬೇಡ್ಕರ್ ಜಯಂತಿ ಸಮಾಜದ ಬಾಂಧವರಿಗೆ ಗ್ರಾಮೀಣ ಕ್ರೀಡಾಕೂಟವನ್ನು ಹಾಗೂ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಪ್ರತಿ ವರ್ಷ ಕೂಡ ನಾವು ನೀಡುತ್ತಾ ಬಂದಿದ್ದೇವೆ. ಈ ಮೂಲಕ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಏನೆಂದರೆ ಈ ವರ್ಷ ನಾವು 5ನೇ ವರ್ಷದ ಸಂಭ್ರಮಾಚರಣೆಯಲ್ಲಿ ಅಖಿಲ ಭಾರತ ಮುಂದಾಳ ವೇದಿಕೆಯ ವತಿಯಿಂದ ನಗರದ ನೆಹರು ಮೈದಾನದಲ್ಲಿ ದಿನಾಂಕ 21/12 ಆದಿತ್ಯವಾರದಂದು ನಮ್ಮ ಸಮಾಜದವರಾದ ಮಾಜಿ ಶಾಸಕರಾದ ದಿವಂಗತ ಮಂಜಪ್ಪ ಉಳ್ಳಾಲ್ ಇವರ ವೇದಿಕೆಯಲ್ಲಿ ಅಖಿಲ ಭಾರತ ಮುಂದಾಳ ವೇದಿಕೆಯಿಂದ ಮುಂದಾಳ ಸಮ್ಮೇಳನ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಮಾಡಬೇಕೆಂದು ನಾವು ಹಮ್ಮಿಕೊಂಡಿದ್ದೇವೆ. Hi, this is Nisha Kothari and you are watching Coastal Times English News. Tejaswini Hospital and SSIOT and ISO 9001-2008 certified Shantram Shetty Institute of Orthopedics and Traumatology 200-bedded hospital established in 2004. Specialized in neurosurgery, cardiac surgery, urology, plastic surgery, vascular surgery, has 4 ultra-unique laminar flow operation theatres which blows virus and bacteria. SSIOT, with the expertise of 38 years of Dr. Shantram Shetty, not only treats patients but also is fully fledged for accident and emergency treatment with experts in the field. SSIOT is a place for advanced technology of any joint replacement of the body. Tejaswini Hospital, Kabri Temple Road, Kabri, Mangalore. Telephone 222-5777, 222-5994, 9596 and 97. No party is complete without chicken. The only rich food with complete nutrition. Swift nutrition, hygienic. Soza Chicken. The breeding is taken care of by state-of-the-art technology. From hatching, packing, transporting, dressing and delivery. We supply as per your requirement and quantity. Remember, if it's chicken, it's Soza Chicken. The best place to order. Visit us. Soza Chicken, Kushekar Kaikamba, Mangalore. Mobile 944-8284-203. ಸಹಕಾರದಿಂದ ಅಭಿವೃದ್ಧಿ, ಅದೇ ನಮ್ಮ ಪರಂಪರೆ. ಶತಮಾನೋತ್ಸವದತ್ತ ದಿಟ್ಟ ಹೆಜ್ಜೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಸಹಕಾರಿ ಕ್ಷೇತ್ರದ ವಿಶಿಷ್ಟ ಸಾಧನೆಗಳು. ಅತ್ಯುತ್ತಮ ಕಾರ್ಯನಿರ್ವಹಣೆಗಾಗಿ ಸತತ 10 ವರ್ಷಗಳಿಂದ ಎಪೆಕ್ಸ್ ಬ್ಯಾಂಕಿನಿಂದ ಪುರಸ್ಕೃತ ಬ್ಯಾಂಕ್. ಸ್ವಸಹಾಯ ಗುಂಪುಗಳ ನಿರ್ವಹಣೆಗಾಗಿ ಸತತ 9 ವರ್ಷಗಳಿಂದ ನಬಾರ್ಡ್ನಿಂದ ಪುರಸ್ಕೃತ ಬ್ಯಾಂಕ್. ಕೃಷಿ ಸಾಲದ ವಸೂಲಾತಿಯಲ್ಲಿ ಸತತ 14 ವರ್ಷಗಳಿಂದ 100% ಸಾಧನೆ. 12 ಗಂಟೆ ಎಟಿಎಂ ಸೌಲಭ್ಯ. ಮಕ್ಕಳಿಗಾಗಿ ವಿಶೇಷ ಸಂಚಯ ಠೇವಣಿ ಯೋಜನೆ. ಠೇವಣಿದಾರರಿಗೆ ವಿಮಾ ಯೋಜನೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಸದಾಶಿವ ಸಹಕಾರ ಸದನ, ಕೊಡಿಯಲ್ಬೈಲ್, ಮಂಗಳೂರು. Karnataka Konkani Sahitya Academy has organized Konkani Sahitya Sammelan 2014 at Scouts and Guides Bhavan from 9 a.m. to 4 p.m. Then Mr. Roy Castellino briefing to the press personnel about the various programs at a press meet at the festival. ಹಾಸ್ಯ ಸಾಹಿತಿ ಅದಕ್ಕೆ ಅವರು ಎಲ್ಲ ಕನ್ನಡಕ್ಕೆ ತಾಳ ಹಾಕಿ ಮಾತಾಡ್ತಾರೆ. ಚಾಲಕ ಸಂಚಾಲಕ ಅಂತ ನಿಜವಾಗಿ ಅವರು ನಮ್ಮ ಈ ಸಾಹಿತ್ಯ ಸಮ್ಮೇಳನದ ಹಿಂದೆ ಇರುವ ಒಂದು ಕ್ರಿಯಾ ಚಾಲಕ, ಅವರನ್ನು ಸಂಚಾಲಕ ಅಂತ ಕರೆದು ಅವರಿಗೂ ಈ ಕಾರ್ಯಕ್ರಮ ಈ ಪ್ರೆಸ್ ಕಾನ್ಫರೆನ್ಸ್ಗೆ ನಮ್ಮ ಸ್ವಾಗತ ಬಯಸ್ತೇವೆ. ಸಾಹಿತ್ಯ ಸಮ್ಮೇಳನ ಕರ್ನಾಟಕ ಕೊಂಕಣಿ ಸಾಹಿತ್ಯ ಕೇಂದ್ರ ಬಹುಶಃ ಇಂದಿನ ಒಂದು 16-18 ವರ್ಷಗಳಲ್ಲಿ ಮೊದಲನೇ ಬಾರಿಯಾಗಿ ಒಂದು ಸಾಹಿತ್ಯ ಸಮ್ಮೇಳನವನ್ನು ನಾವು ಆಯೋಜಿಸಿದ್ದೇವೆ. ಇದರಲ್ಲಿ ಮುಖ್ಯವಾಗಿ 4 ವಿಷಯದಲ್ಲಿ ಚರ್ಚೆ ನಡೆಯಲಿಕ್ಕಿದೆ. ಜೋಸ್ ಅಲ್ವಾರಿಸ್ ವಿಚಾರಣ ಸಂಕೀರ್ಣ, ಇದರಲ್ಲಿ 2000 ಇಸ್ವಿ ನಂತರ ಕೊಂಕಣಿ ಸಾಹಿತ್ಯ ಬಗ್ಗೆ ಶ್ರೀ ಆಲ್ವಿನ್ ದಾನ್ಸಿ ಪೆರ್ನಲ್ ಒಬ್ಬ ಸಾಹಿತಿ ಮತ್ತೆ ಅಂಕಣಗಾರ, ಇವರು ಮಾತಾಡಲಿಕ್ಕಿದ್ದಾರೆ. ಮತ್ತೆ ಕೊಂಕಣಿ ಸಂಸ್ಕೃತಿ ಮತ್ತು ಜಾಗತೀಕರಣ, ಇದರ ಬಗ್ಗೆ ಶ್ರೀಮತಿ ಶಕುಂತಲಾ ಸಿನ್ನಿ, ಅವರು ಹಿರಿಯ ಆಕಾಶವಾಣಿ ಕಲಾವಿದರು, ಇವರು ಮಾತಾಡಲಿಕ್ಕಿದ್ದಾರೆ. ಈ 2 ವಿಚಾರ ಸಂಕೀರ್ಣದ ಕಾರ್ಯ ನಿರ್ವಾಹಕರಾಗಿದ್ದಾರೆ ಡಾಕ್ಟರ್ ಶಿವರಾಮ್
ಕಾಮತ್ ಕುಮಟದವರು, ಒಬ್ಬ ನಿವೃತ್ತ ಪ್ರಾಧ್ಯಾಪಕ. ಇದು ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆವರೆಗೆ ನಡೆಯುತ್ತಿದೆ. ಬೆಳಿಗ್ಗೆ 9:30 ರಿಂದ 11 ಗಂಟೆಗೆ ನಮ್ಮ ಉದ್ಘಾಟನಾ ಕಾರ್ಯ ಆದ್ಮೇಲೆ ಉದ್ಘಾಟನಾ ಕಾರ್ಯ ಬಗ್ಗೆ ನಮ್ಮ ಶಿಕ್ಷಕರು ಅವರು ಹೇಳಿದ್ರು. ಎಡಿನೆಟ್ ಅವರು ಸಮ್ಮೇಳನ ಅಧ್ಯಕ್ಷ ಆಗಿರ್ತಾರೆ, ಮತ್ತೆ ಕುಂ ವೀರಭದ್ರಪ್ಪ, ಶೋಭಾ ಎಲ್ಲವರು ಇರ್ತಾರೆ. ಮತ್ತೆ ಪುಸ್ತಕ ಬಿಡುಗಡೆ ಆಗಬೇಕಿದೆ. ಇದು ಬಹುಶಃ ನಮ್ಮ 16ನೇ ಮತ್ತೆ 17ನೇ ಪುಸ್ತಕ ಈ ವರ್ಷದ್ದು. ಫೆಬ್ರವರಿಯಲ್ಲಿ ನಾವು ಈ ಹುದ್ದೆ ಸ್ವೀಕರಿಸಿದ ನಂತರ ಪ್ರತಿ ತಿಂಗಳು 2 ಪುಸ್ತಕ ಬಿಡುಗಡೆ ಮಾಡುವ ಬಗ್ಗೆ ಮಾತಾಡಿದೆ. ಇದು 16ನೇ ಮತ್ತೆ 17ನೇ ಪುಸ್ತಕ ಬಿಡುಗಡೆ ಆಗಲಿದೆ. ಮಧ್ಯಾಹ್ನ 12 ಗಂಟೆಯಿಂದ 1 ಗಂಟೆಗೆ MV ಕಾಮತ್ ವಿಚಾರ ವೇದಿಕೆ. ಇದರಲ್ಲಿ ತುಂಬಿ ಶಿಕ್ಷಣದ ಬಗ್ಗೆ ಪ್ರೊಫೆಸರ್ ದೇವೇಂದ್ರ ಡಿಸೋಜ ಇವರು ಪುತ್ತೂರು ಸರ್ಕಾರಿ ಕಾಲೇಜ್ ಪ್ರಾಂಶುಪಾಲರು ಹಾಗೂ ಮಾಧ್ಯಮ ಮತ್ತೆ ಕಂಪನಿ ಇದರ ಬಗ್ಗೆ ರಾಷ್ಟ್ರ ಸಂಪಾದಕರಾದ ಫ್ರಾನ್ಸಿಸ್ ಡಿಸೋಜ ಅವರು ಮಾತನಾಡಿದ್ದಾರೆ. ಇದರ ಸಭಾ ನಿರ್ವಹಣೆಯನ್ನು ಡಾಕ್ಟರ್ ಮೋಹನ್ ಪೈ, ಕಂಪನಿ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಯ ರೂವಾರಿ ಇವರು ಸಭಾವನ್ನು ನಡೆಸಲಿಕ್ಕಿದ್ದಾರೆ. ಹಾಗೆಯೇ ಮಧ್ಯಾಹ್ನ ಮೇಲೆ 2 ಗಂಟೆಯಿಂದ 3:30 ತನಕ ಒಂದು ಕವಿಗೋಷ್ಠಿ ನಡೆಯಲಿಕ್ಕಿದೆ. ಈ ಕವಿಗೋಷ್ಠಿಯಲ್ಲಿ ಕುಂಬಿ ಸಮುದಾಯದ ಬೇರೆ ಬೇರೆ ಸಮುದಾಯದವರು ಇದನ್ನು ಪ್ರತಿನಿಧಿಸುತ್ತಾರೆ. A beautiful cultural program was organized during the Vishwa Tuluvara Parva at Hatia. Just have a look.
be back with more news on the same channel at the same time. Till then, it's goodbye.